ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ಕಿಶನ್ ಬೆಳಗಲಿ ಮತ್ತು ತನಿಷಾ ಕುಪ್ಪಂಡ ದರ್ಶನ್ ಅಭಿನಯದ ದತ್ತಾ ಚಿತ್ರದ ಸೂಪರ್ ಹಿಟ್ ಬಾರೆ ಬಾರೆ ನನ್ನ ಬಚಾರಿ ಹಾಡನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಂತಹ ಐಕಾನಿಕ್ ಸ್ಥಳಗಳ ಮುಂದೆ ಡ್ಯಾನ್ಸ್ ಚಿತ್ರೀಕರಿಸಲಾಗಿದೆ. ಒಂದೆಡೆ ದರ್ಶನ್ ತನಗೆ ಜಾಮೀನು ಯಾವಾಗ ಸಿಗುತ್ತೋ ಅಂತ ಜೈಲಿನಲ್ಲಿ ಕಾಯ್ತಾ ಕುಳಿತಿದ್ರೆ, ಇನ್ನೊಂದೆಡೆ ದರ್ಶನ್ ಸಿನಿಮಾದ ಸೂಪರ್ ಹಿಟ್ ಹಾಡುಗಳನ್ನ ಬಳಸಿಕೊಂಡು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕಿಶನ್ ಬೆಳಗಲಿ ಹವಾ ಸೃಷ್ಟಿಸಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಹಾಗೂ ಸಿನಿಮಾ ನಟಿಯರನ್ನ ಬಳಸಿಕೊಂಡು ಹಳೆಯ ಹಾಡುಗಳನ್ನ ರೀಕ್ರಿಯೇಟ್ ಮಾಡುವ ಕಾಂಟೆಂಟ್ ಕೊಡುವ ಕಿಶನ್ ಈ ಬಾರಿ ದರ್ಶನ್ ಸಿನಿಮಾದ ಹಾಡಿಗೆ ಬಿಗ್ ಬಾಸ್ನ ಮತ್ತೊಬ್ಬ ಮಾಜಿ ಸ್ಪರ್ಧಿ ತನಿಷಾ ಕುಪ್ಪಂಡ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ದರ್ಶನ್ ವೃತ್ತಿ ಜೀವನದ ಅತ್ಯಂತ ಸ್ಪೆಷಲ್ ಸಿನಿಮಾ ಆಗಿದ್ದ ದತ್ತಾ ಚಿತ್ರದ ಬಾರೆ ಬಾರೆ ಭಾರೆ ನನ್ನ ಬಚಾರಿ ಸೂಪರ್ ಹಿಟ್ ಹಾಡಿಗೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಜೊತೆಗೆ ಡ್ಯಾನ್ಸ್ ಮಾಡಿದ್ರು. ಈ ಹಾಡು ಸೂಪರ್ ಹಿಟ್ ಆಗಿರುವುದಕ್ಕೆ ದರ್ಶನ್ ಹಾಗೂ ರಮ್ಯಾ ಅವರ ಎನರ್ಜೆಟಿಕ್ ಡ್ಯಾನ್ಸ್ ಕೂಡ ಕಾರಣ ಆಯಿತು. ಈಗ ಅದೇ ಹಾಡನ್ನ ಬಳಸಿಕೊಂಡು ಕಿಶನ್ ಹಾಗೂ ತನಿಷಾ ಕುಪ್ಪಂಡ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ವಿವಿಧ ಐಕಾನಿಕ್ ಪ್ಲೇಸ್ಗಳ ಎದುರೇ ಹಳೆ ಹಾಡಿನ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಕಿಶನ್ ಅವರ ಡ್ಯಾನ್ಸ್ನಲ್ಲಿ ಎಂದಿನ ಎನರ್ಜಿ ಕಾಣಿಸಿದ್ರೆ ಅವರಿಗೆ ಸರಿಸಮ ಎನ್ನುವಂತೆ ತನಿಷಾ ಕುಪ್ಪಂಡ ಡ್ಯಾನ್ಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಮಾಸ್ಗೆ ಕ್ಲಾಸ್ ಈ ಬಾಸ್ ಎನ್ನುವ ಶೀರ್ಷಿಕೆಯಲ್ಲಿ ಕಿಶನ್ ಈ ಡ್ಯಾನ್ಸ್ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡಿದ 2 ಗಂಟೆಯಲ್ಲಿ 21,000 ಲೈಕ್ಸ್ ಹಾಗೂ 4.60 ಲಕ್ಷ ವ್ಯೂಸ್ ಕಂಡಿದೆ.